ಕಾಂಗ್ರೆಸ್ ಅಂದ್ಕೊಂಡಿರೋದೇನು ಅಂದ್ರೆ SC ST ಜನ ಹಿಂದುಳಿದ ಜನ ಕಾಂಗ್ರೆಸ್ನ ಭದ್ರವಾದ ಬುನಾದಿ. ಯಲಹಂಕದಲ್ಲಿಲ್ಲ, ನಿಮ್ಮ ಬುನಾದಿ ಇವತ್ತು ಕಲಸಿ ಬೀಳ್ತಾ ಇದೆ, ನಿಮ್ಮ ಬೋನಸ್ ಕಲಸಿ ಬೀಳ್ತಾ ಇದೆ. ನೀವು ಜನ ನೀಡಿರ್ತೀರಿ, ಸರ್ಕಾರ ನಿಮ್ತಾ ಇದೆ. ನೀವು ಸರ್ಕಾರದಲ್ಲಿ ಹೋಗಿ ಸ್ವಾಮಿ ಯಲಹಂಕ ಗಂಗಾ ಕಲ್ಯಾಣ ಇನ್ನೊಂದು 50 ಬೋರ್ವೆಲ್ ಕೊಡ್ರಿ, ಇನ್ನೊಂದು ಕಾರ್ ಕೊಡ್ರಿ, ನಮ್ಮ ಕಾರ್ಯಕರ್ತರು ಕೊಡ್ಬೇಕು SC ST ಜನಾಂಗದವರಿಗೆ. ಎಲ್ಲಿ ಮಾಡಿದ್ದೀರಿ ನೀವು? ನಿಮ್ಮ ಚೌನಗಳಲ್ಲಿ ನಿಮ್ಮ ಎಲೆಕ್ಷನ್ನಲ್ಲಿ ನೀವೆಲ್ಲ ಕೂಡ ಏನೇನೋ ಮಾಡಿಕೊಂಡು ಕ್ಷೇತ್ರಕ್ಕೆ 5 ರೂಪಾಯಿ ಗ್ರಾಂಟ್ ತಂದಿದ್ದೀರಾ. ಇಲ್ಲೊಂದು ಸ್ಟೇಡಿಯಂ ಈಗ ಉದ್ಘಾಟನೆ ಮಾಡಕ್ಕೆ ಹೋಗ್ತೀನ. ಹೆಸರುಗಳಲ್ಲಿ ಕಬಡ್ಡಿಗೆ ಫೇಮಸ್ ಆಗಿರ್ತಕ್ಕಂಥ ಊರು ಏನ್ ಸದ್ಯ. ನಮ್ಮ ಸದ್ಯ ಕೂಡ ಅಷ್ಟೇ ಚೇರ್ಮನ್ ಕಸ್ಕಟ್ಪುರದಲ್ಲಿ ಕಾಂಗ್ರೆಸ್ ಪ್ರಬಲ ಬಡದಾಟ ಕೊಟ್ಟವರೇ ಅಮ್ಮ ನನಗೆ. ಇಡೀ ಪಂಚಾಯತಿ ಮೆಂಬರ್ ಸಮೇತ ಚೇರ್ಮನ್ ಇದ್ದಾಗ ಇನ್ನೂ ಚೇರ್ಮನ್ ಅಮ್ಮ ನಮ್ಮ ಜೊತೆ ಚೇರ್ಮನ್ ಆಗೋದು ಕಸ್ಕಟ್ಪುರದಲ್ಲಿ. ಅಡ್ವೊಕೇಟ್ ಹೆಣ್ಮಗಳು ಅಡ್ವೊಕೇಟ್ ಲಾಯರ್ ಆಗಿರ್ತಕ್ಕಂಥವ್ರು. ಈ ತರ ಬಹಳಷ್ಟು ಜನ ಇವತ್ತು ಯಾಕೆ ಸೇರ್ಪಡೆ ಆಗ್ತವೆ ಅಂತಂದ್ರೆ, ನಾನು ಕೂಡ 50 ವರ್ಷದಿಂದ ಈ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದೀನಿ. ಸಣ್ಣ ಹುಡುಗ ಇದ್ದಾಗಿಂದ ಸುತ್ತಿದ್ದೀನಿ ನಾನೆಲ್ಲ. ನೋಡಿಲ್ಲ ನಿಮಗೂ ನಿಮ್ಮ ಅಣ್ಣ ಭೀಮಾ, ನಮ್ಮ ಸುದೇಪುರ ಭೀಮಾ ಅಂತ ಭೀಮುಗಳಿದ್ದ, ಅವನು ಕೂಡ ಬಹಳ ಕಾಂಗ್ರೆಸ್ ಲೀಡರು. ಕೊನೆ ನಮ್ಮ ಜೊತೆ ಬಂದು ನಮ್ಮ ಜೊತೆ ಭದ್ರವಾಗಿ ನಿಂತ್ಕೊಂಡಂತು. ಈ ಜನಾಂಗ ಹೆಂಗೆ ಅಂದ್ರೆ ಬರೋದು ಕಷ್ಟ. ಒಂದ್ಸರಿ ಬಂದ್ರೆ ನಂಬ್ಕೊಂಡ್ಬಿಡ್ತಾರೆ ನಮ್ಮನ್ನು. ಆ ನಂಬಿಕೆ ದ್ರೋಹ ಮಾಡಲಿಕ್ಕೆ ನಮಗೆ ಜೊತೆ ಸಣ್ಣ ಪುಟ್ಟ ವ್ಯತ್ಯಾಸ ಆಗ್ಬೋದು. ನೀನು ಇವತ್ತು ಬಹಳ ಜನ ಇಟ್ಕೊಂಡವ್ರು ಯುವಕರು ಕೆಲವರು ಮಾತ್ರ ಸೇರಿ ವೇದಿಕೆ ಮೇಲೆ ಕಲಿತಕ್ಕಂಥದ್ದು ತೊಂದರೆ. ನಾನು ಯಲಹಂಕ ಕ್ಷೇತ್ರದ ಶಾಸಕ ಅಂತ ನೋಡಿ ಕೂತಿದ್ದೀರಲ್ಲ, ಇದನ್ನು ನಾನೇ ಮಾಡಿಸ್ಕೊಟ್ಟಿದ್ದೀನಿ. ಈ ರಂಗಮಂದಿರಿಗೂ ಕೂಡ ನಾನು ದುಡ್ಡು ಕೊಟ್ಟಿದ್ದೀನಿ. ನೀವು ಯಾವುದೇ ನಾನು ಮಾಡದೇ ಇರ್ತಕ್ಕಂಥ ಕೆಲಸ ಯಾವುದೇ ಇಲ್ಲ ಅಂತಂದ್ರೆ ಹೇಳಿ. ಇಲ್ಲಿ ಹೇಳಿದ್ರಲ್ಲ ನೆರಳು ಬೇಕು ಅಂತ ಹಾಕೊಟ್ಟೆ ಎಲ್ಲ ಕಡೆ ರೋಡ್ ಮಾಡ್ಕೊಡ್ತೀವಿ. ಎಲ್ಲ ರೋಡು ಇಲ್ಲೊಬ್ಬ ಕಕ್ಕಸ್ ಲೀಡರ್ ಅವನೇ ಇಡೀ ಊರಿಗೆ ಹೆಸರುಗಟ್ಟ ಕಕ್ಕಸ್ ಮಾಡ್ಬೇಕಾದ್ರೆ ರೋಡ್ ಎಲ್ಲ ಹಾಕೋರು. ನೀನ್ ಹೇಳ್ದಂಗೆ ಪ್ರತಿಯೊಂದು ರೋಡ್ ಕೂಡ ಇವತ್ತು 50 ಲಕ್ಷ ಒತ್ಕೊಡಿ ಅಲ್ಲ. ಇವತ್ತು ಹೆಸರುಗಟ್ಟ ಪೂಜೆ ಮಾಡ್ತಾ ಇದ್ದೀವಿ ರೋಡ್ಗಳಿಗೆ. ಒಂದೊಂದು ರೋಡೆ ಮತ್ತೆ ಕಾಂಕ್ರೀಟ್ ರೋಡ್ ಮಾಡ್ಕೊಂಡು ಬರ್ತೀವಿ. ಅದಾಗಲಿ ಎಲ್ಲಾಗ್ಲಿ ನಾನು ಏನ್ ಹೇಳ್ಕೊಂಡಿದ್ದೆ ಅಂದ್ರೆ, ಇನ್ನೊಂದು ಸ್ಟೇಡಿಯಂ ಮಾಡಿಸ್ಬೇಕು ಅಂತ ಹೊರಟ್ವಿ 2 ಕೋಟಿ ರೂಪಾಯಿ. ಅದೇ ಒಂದು ಕಾಟ ಕೊಟ್ಟರೆ ಕಾಂಗ್ರೆಸ್ ಅವರು ಇದೆ ಏನ್ ಅರ್ಜಿ ಬರೆಯೋದಿಲ್ಲ, ಅವಶ್ಯಕತೆ ಇಲ್ಲ ಅಂತ ಹೇಳೋದು. ನಾನು ಒಂದು ಕಬಡ್ಡಿ ಆಡ್ತೀನಿ ಇಲ್ಲಿ, ಇಂಡೋರ್ ಸ್ಟೇಡಿಯಂ, ಕಬಡ್ಡಿ, ಬಾಸ್ಕೆಟ್ ಬಾಲು, ಬ್ಯಾಡ್ಮಿಂಟನ್ ಎಲ್ಲ ಆಡ್ಬೋದು ನಮ್ಮೂರವ್ರಿಗೆ. ಯಾಕಂದ್ರೆ ಎಲ್ಲೊಂದು ಸರ್ಕಾರಿ ಜಾಗ ಇಲ್ಲ ಹೆಸರುಗಳಲ್ಲಿ. ನಾವು ಹಾಕೊಟ್ಟಿದ್ವಿ ನಿಮ್ಗೆಲ್ಲ ಒಂದು ಸ್ಟೇಡಿಯಂ ಮಾಡ್ಕೊಡ್ತೀವಿ ಅಂತ. ಎಲ್ಲಿ ಎಲ್ಲ ಮೀಡಿಯಂ ದೇಶ ಜಾಗ ಇಲ್ಲಿ ಬಿಟ್ರೆ ದಾಸರಹಳ್ಳಿಗೆ ಹೋಗ್ಬೇಕು. ಅಷ್ಟು ದೂರ ಮಕ್ಕಳು ಆಟ ಆಡಕ್ಕೆ ಆಗೋದಿಲ್ಲ. ಇವತ್ತು ಕಷ್ಟಪಟ್ಟು ಮಾಡಿದ್ರೆ ಏನು ಕಾಟ ಕೊಟ್ಟರು ಬೈಕೊಳ್ಳಿ. ಕೆಲಸ ಮಾಡೋದಿರ್ಲಿ. ಇವತ್ತು ಹೆಸರುಗಟ್ಟಿಗೆ 1 ಕೋಟಿ ರೂಪಾಯಿ ಈಗ ಪೂಜೆ ಮಾಡ್ತೀನಿ, ಇನ್ನೂ 2 ಕೋಟಿ ರೂಪಾಯಿ ಇನ್ನೊಂದು 1 ತಿಂಗಳಲ್ಲಿ ಕೆಲಸ ಮಾಡ್ತೀನಿ ನಾನು. ಹೆಸರುಗಟ್ಟಿ ಒಂದೇ ಅಲ್ಲ, ಈಗ ಮುಗಿಸ್ಕೊಂಡು ಹೊರಗೆ ತಿರುವನಂತಪುರ, ಉರುಳಿ, ಚಿಕ್ಕನಳ್ಳಿ, ಬ್ಯಾರ್ಗೆರೆ ಇದೆಲ್ಲ ಮುಗಿಸ್ಕೊಂಡು ಹೋಗ್ತೀನಿ. ನಿಮ್ಮನ್ನು ಸೇರ್ಪಡೆ ಮಾಡಿ ನಿಮ್ಮನ್ನು BJP ಲೀಡರ್ ಮಾಡಿದ್ಮೇಲೆ ಕೆಲಸ ಪೂಜೆ ಮಾಡೋದ್ರೆ ತೀರ್ಮಾನ ಮಾಡ್ತಾರೆ. ಇನ್ನೇನು ಕೆಲಸ ಆಗಬೇಕು ಬದುಕೇಳಿ. ಸರ್ಕಾರ ಯಾವುದೇ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಐತೆ, ಎಲ್ಲೆಲ್ಲಿ ಸಾಧ್ಯ ಆಗ್ತದೋ ನಾನು ತಂದು ಕೆಲಸ ಮಾಡ್ತೀನಿ. ಕೆಲಸ ಇವತ್ತೊಬ್ಬರು ನಿಲ್ಸಿಲ್ಲ ನಾನು. ಯಾವ ಕ್ಷೇತ್ರದಲ್ಲಿ ಕೆಲಸ ಆಗಿದೆ ಬಿಟ್ಟಿದೆಯೋ ನೀವು ನೋಡಿರ್ಬೋದು. ರೋಡ್ಗಳು ನೋಡ್ರಿ, ಎಲ್ಲ ವಿಶಾಲವಾದಂತ ರಸ್ತೆಗಳನ್ನು ಮಾಡ್ತಕ್ಕಂಥ ಕೆಲಸವನ್ನ ಇವತ್ತ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇನ್ನು 30 ಕಿಲೋಮೀಟರ್ ಹಳ್ಳಿಯಿಂದ ಹಳ್ಳಿ ಸಂಪರ್ಕ ರಸ್ತೆ ಕೂಡ ಮಂಜೂರು ಮಾಡ್ಕೊತಾ ಇದ್ದೀನಿ.